ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಮೇಲೆ ಡಿನ್ನರ್ ಆದಮೇಲೆ ಅವರೆಲ್ಲ ಕೂತಿದ್ರು. ನಮ್ಮ ಮಕ್ಕಳೆಲ್ಲ ಒಳ್ಳೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ 4-5 ದಿನದಿಂದ. ಹೋದ್ಮೇಲೆ ಕೂತ್ಮೇಲೆ ಸಡನ್ನಾಗೆ ಅವರು ಫೈನಲ್ಗೆ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿದ ತಕ್ಷಣ ಭಾಳನೇ ಇದಾಯಿತು ನಮಗೆ. ಈಗ ಜಪಾನು, ಇಟಲಿ, ಪ್ಯಾರಿಸ್ ಎಲ್ಲ ಕಡೆಯಿಂದ ನಾವು ಬುಕ್ ಬಂದಿತ್ತು. ಸುಮಾರು 6 ಬುಕ್ ಇರುತ್ತೆ. ಅದರಲ್ಲಿ ಒಂದು ಇವ್ರಿಗೆ ಬಂತಲ್ಲ, ನಮಗೆ ತುಂಬ ಖುಷಿಯಾಗಿದೆ. ನಾವೆಲ್ಲ ಸಂಭ್ರಮ ಪಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ತುಂಬಾ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ. ಅವ್ರು ಇಷ್ಟು ವರ್ಷ ಮಾಡಿರೋ ಒಂದು ಪರಿಶ್ರಮದ ಒಂದು ಸಾಧನೆಯ ಒಂದು ಫೈನಲ್ ಸ್ವರೂಪ ಸಿಕ್ಕಂಗೆ ಆಗಿದೆ. ಬಟ್ ಬರೀ ಬುಕ್ಕರ್ ಒಂದೇ ಅಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಅವರಿಗೆ ಇಂಟರ್ನ್ಯಾಷನಲ್ ಮನೆಯಲ್ಲಿ, ಲೋಕಲ್ ಇರಲಿ, ಇಂಟರ್ನ್ಯಾಷನಲ್ ಇರಲಿ, ಸ್ಟೇಟ್ ಇರಲಿ, ಅವ್ರಿಗೆ ಅವಾರ್ಡ್ ಸಿಗಲಿ, ಇನ್ನೊಂದು ರೆಕಗ್ನಿಷನ್ ಸಿಗಲಿ ಅಂತ. ಜಿಡ್ಡಿನ ಅಂಶಗಳು ಇರ್ತವೆ, ಅವುಗಳನ್ನೆಲ್ಲನೂ ಅವಾಯ್ಡ್ ಮಾಡೋವಂಥದ್ದು. ಓವರಾಲ್ ಆಗಿ ಉಪ್ಪನ್ನು ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಉಪ್ಪನ್ನ ಜಾಸ್ತಿ ಅಂದರೆ ಆ್ಯಡೆಡ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಈ ಪಿಕಲ್ಲಲ್ಲಿ ಹಾಕಿರೋಂಥದ್ದು ಅಥವಾ ನಾವು ಮಜ್ಜಿಗೆಗೆ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳ್ಳೋವಂಥದ್ದು, ಈ ಅಭ್ಯಾಸಗಳನ್ನ ಬಿಟ್ಟು ಒಂದು ರೆಗ್ಯುಲರ್ ಆಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಈ ಇವನ್ನ ನಾವು ಅಳವಡಿಸ್ಕೊಳ್ತು ಅಂತಂದರೆ ನಾವು ನಿಜವಾಗ್ಲೂ ಈ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ, ಅಧಿಕ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ, ಅದು ನಮಗೆ ಬರದೇ ಇರೋ ರೀತಿ ನಾವು ತಡಿತೀವಿ. ಮತ್ತು ಬಂದಾಗ ಔಷಧಿ ತಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ತಮ್ಮ ರಕ್ತದೊತ್ತಡನ ಪರೀಕ್ಷೆ ಮಾಡಿಸ್ಕೊಂಡು ಅದು ನಾರ್ಮಲ್ ಆಗಿದ್ರೆ ಹಾಗೇ ಮೇಂಟೈನ್ ಮಾಡೋವಂಥದ್ದು. ಜಾಸ್ತಿ ಇತ್ತು ಅಂತ ಅಂದರೆ ಅದಕ್ಕೆ ಔಷಧಿ ತಗೊಂಡು ಮತ್ತು ಆಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಅದನ್ನು ನಿಯಂತ್ರಣಕ್ಕೆ ತರೋಂಥ ಕೆಲಸ ಆಗಬೇಕು. Over the last 1 year, in response to shipping attacks and rising incidents of piracy in the Western Arabian Sea, the Indian Navy has deployed more than 35 ships in the region, carried out more than 1,000 boarding operations, and has responded to over 30 incidents. The credible and swift actions of the Indian Navy saved more than 520 lives, irrespective of the nationality of the crew. Indian Navy has safely escorted over 312 merchant vessels, carrying over 11.9 million metric tons of cargo valued at $5.3 billion. India actively engages in search and rescue and humanitarian assistance and disaster relief, especially in the Indian Ocean region. During September 2024, India launched Operation Sadbhav for extending emergency humanitarian assistance in the wake of the floods caused by Typhoon Yagi in Laos, Vietnam, and Myanmar. Last month, India undertook a large-scale multilateral maritime engagement exercise with 10 African country partners, titled as Africa-India Key Maritime Engagement, or IKEM, which means unity in Sanskrit. This initiative aims to develop collaborative solutions to regional maritime challenges, enhance interoperability, and strengthen the friendly relations between India and African nations. In conclusion, India views maritime security and countering terrorism as central to its national security and economic interests. Its approach balances robust defense capabilities, regional diplomacy, international cooperation, and domestic infrastructure development. It continues to evolve its strategy in response to new threats and geopolitical shifts in the Indo-Pacific region. ಅಲ್ಲಿರೋ ಒಬ್ಬ CPI ಇದು ಘಟನೆ ನಡೆದಿಲ್ಲ, ನಿಮ್ಮಲ್ಲಿ ಯಾರೋ ಮಾಡಿದಂತಿದೆ, ವಿಚಾರ ಮಾಡಿ ನೋಡ್ರಿ, ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಅಂದ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ. ಯಾಕಂದರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು, ಮೌಲಾನಾ ಕೂಡ ತೆಗೆದ್ರು, ಆಮೇಲೆ ಡಾಗ್ ಸ್ಕ್ವಾಡ್ ಬಂದು ಇದು ಮಾಡಿರೋ ಯಾವುದೇ ರೀತಿ ಇದು ಮಾಡಲಿಲ್ಲ. ಅಲ್ಲಿ ಕಂಪ್ಲೇಂಟ್ FIR ಫೈಲ್ ಮಾಡಿ ಕೂಡಲೇ ಅನ್ನೋನ್ ಅಂತ ತೊಗೋಬೇಕಿತ್ತು, ಯಾರೋ ಒಬ್ಬರು ಬಂದು ತೊಗೋಬೇಕಿತ್ತು. ಯಾಕಂದರೆ ಸಂತಿ ಬಸ್ ಸ್ಟ್ಯಾಂಡ್ನಲ್ಲಿ ಇರೋರು ಹಿಂದೂ, ಮುಸ್ಲಿಂ, ಆಮೇಲೆ ಕ್ರಿಶ್ಚಿಯನ್ ಎಲ್ಲ ಜಾತಿಯವರಿದ್ದಾರೆ. ಆದರೆ ಅನ್ನೋನ್ ಪರ್ಸನ್ ಅಂತೇಳಿ ತೊಗೊಳ್ಬಿಟ್ಟು ಈಗೇನು ಮಾಡ್ತಾ ಇದ್ದಾರೆ ಪೊಲೀಸರು?
ಈಗ ಅನ್ನೋನ್ ಪರ್ಸನ್ ಅಂತ ಹೇಳಿ ತೆಗೆದ್ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ, ಬೇರೆ ಕೋಮಿನವರು ಮಾಡಿದ್ದಾರೆ, ಹಿಂದುತ್ವ ಮಾಡಿದ್ದಾರೆ ಅಂತ ಒಂದು ಹುನ್ನಾರ ಮಾಡಿ ಹಿಂದೂ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ. ಇವಾಗ ಪೊಲೀಸರು ಬಂದು ಹಿಂದೂ ಹುಡುಗರನ್ನಷ್ಟ ಎಲ್ಲಿರೋ ಸಿಕ್ಕ ಯುವಕರನ್ನೆಲ್ಲ ಓದು 5 ದಿನ ವಿಚಾರಣೆ ಅಂತೇಳಿ ಓದು 24 ಅವರ್ಸಲ್ಲಿ ಅವರು ಹಾಜರು ಮಾಡಬೇಕು ನ್ಯಾಯಾಲಯಕ್ಕೆ. ಹಾಜರು ಮಾಡದೆ 5 ದಿನ ಅವರು ಇಟ್ಕೊಂಡು ಕೈ ಕಾಲು ಮೇಲೆ ಹೇಳಕ್ಕೆ ಬರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಪಡೆದಿದ್ದಾರೆ. ಅವ್ರನ್ನ 5 ದಿನ ಓದಿದ್ದಕ್ಕೆ ಕಂಪನಿಯಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಸಂತಿ ಬಸ್ ಸ್ಟಾಂಡ್ನಲ್ಲಿರೋ ಯಾವುದೇ ಯುವಕರನ್ನು ಒಂದು ದೊಡ್ಡ ಕಂಪನಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿರೋ ಹುಂಚನಹಟ್ಟಿ ಆಗಲಿ, ಮಚ್ಚೆ ಆಗಲಿ, ಉದ್ಯಮಬಾಗ್ ಆಗಲಿ, ನಾವೇ ಕ್ರಾಸ್ ಆಗಲಿ, ಈ ಯಾವುದೇ ಕಂಪನಿಯಲ್ಲಿ ತೋತಾ ಇಲ್ಲ. ಯಾಕಂದರೆ ಸಂತಿ ಬಸ್ ಸ್ಟಾಂಡು ಒಂದು ಉಗ್ರಗಾಮಿಗಳಿಗಂತೆ, ಒಬ್ಬ ಕೋಮುವಾದಿಗಳಿಗಂತೆ ಗಣನೆ ತಗೋತಾ ಇದ್ದಾರೆ ಅವರು. ಇದು ಒಂದು ಖಂಡನೀಯ. ಯಾಕಂದರೆ ಹಿಂದೂಗಳ ಮೇಲೆ ಅಪವಾದ ಹೊರಿಸಿದ್ದಾರೆ. ಇದು ಯಾವುದೇ ರೀತಿ ಹಿಂದೂ ಮಾಡಿಲ್ಲ. ಏಕೆಂದರೆ ಅವರಲ್ಲಿ ಮಾಡಿರುವಂಥ ಒಂದು 4-5 ಪಾಯಿಂಟ್ಸ್ಗಳು ಸಂಶಯಾಸ್ಪದ ಇದೆ. ಕ್ಯಾಮ್ರಾ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.